ಬರ್ತಾ ಇದೀನಿ ಒಂದ್ ಅರ್ಧ ಗಂಟೆ. ಗುರು ಕುಶಾಲ್ ಇಲ್ಲೇ ಅವನಲ್ಲ ಗುರು, ಸಾಲ ಕೊಟ್ಟಿದ್ದಲ್ಲ ಕೇಳು. ಬಾ ಕೇಳ. ಇಲ್ಲಿ ಅಪ್ಪನಲ್ಲಿ ಇದೀನಿ ಅಂತ ಹೇಳ್ತೀನಿ. ಕುಶಾಲ್ ಅವ್ರೆ, ನಾನ್ ಸಾಲ ಕೊಟ್ಟಿದ್ನಲ್ಲ ಒಂಚೂರು ವಾಪಸ್ ಕೊಡ್ತೀರಾ? ಬಿಡೋಣ, ಎಲ್ಲ ಐತಿನ್ ಕೊಡ್ತೀನಿ. ಅಲ್ಲ ನಂಗೆ ಒಂಚೂರು ಕಷ್ಟ ಆಯ್ತು, ವಾಪಸ್ ಕೊಡ್ತೀರಾನೋ ಅಂತ. ಇರೋಣ, ನಾನೇ 100 ಬಿಟ್ಟು ಹೋಯ್ತೀನ. ಇವತ್ತ ನಾಳೆ ಕೊಡ್ತೀನಿ ಬಿಡು. ಸಾಲ ಕೊಟ್ಟಿರೋದು ಹಂಗಲ್ಲ ಕೇಳೋದು. ನಿಮಿಷ ಇರು, ನಾನ್ ಕೇಳ್ತೀನಿ. ಅವನ ಹಂಗೆಲ್ಲ ಮಾತಾಡ್ಬಾರ್ದಣ್ಣ, ಮರ್ಯಾದೆ ಕೊಡ್ಬೇಕಣ್ಣ. ಸಾಲ ಇಸ್ಕೊಂಡಿರೋ ಅವ್ರು ದೇವ್ರ ಸಮಾನ ಅಣ್ಣ. ಲೋ ಮಗ, ನಿನ್ ಕೊಟ್ಟಿರೋ ಸಾಲ ಏನಾದ್ರು ಈ ತರ ಕೇಳ್ತಿದ್ರೆ ನಿನ್ ಬದುಕಿದಾಗಂತೂ ಕೊಡಲ್ಲ. ನಿನ್ ಸತ್ ಮೇಲೆನೆ ವಾಪಸ್ ಕೊಡೋದವನು. ಅಲ್ಲಗಂಟ ಕಾಯ್ತಾ ಇರು. ಮಣಿಯಣ್ಣ ಅವ್ರೆ, ಸಾಲ ಹಂಗಲ್ಲ ಕೇಳೋದು. ಇವಾಗ ಕೇಳ್ತೀನಿ ನೋಡ್ರಿ, ಆತರ ಸಾಲ ಕೇಳೋದು. ಓ, ನೀವು ಕೊಟ್ಬಿಟ್ಟಿದೀರಾ? ನಾನು ಕಾಸು ಕೊಟ್ಟು 3 ತಿಂಗಳಾಯ್ತು ಕುಶಲಣ್ಣವ್ರಿಗೆ. ನಾನು ಎಷ್ಟು ಮರ್ಯಾದೆಯಿಂದ ಕೇಳ್ತಾ ಇದೀನಿ, ಕೊಡ್ತಾನೆ ಇಲ್ಲ. ಕುಶಾಲ್ ಅವ್ರೆ, ನೀವ್ ಕಷ್ಟ ಅಂದಾಗ ನಾನ್ ಕಾಸು ಕೊಟ್ಟಿದ್ದೀನಲ್ವಾ? ಇವಾಗ ನನಗ್ ಕಷ್ಟ ಐತೆ, ನಾನ್ ಕೊಟ್ಟಿರೋ ಕಾಸು ನೀವ್ ವಾಪಸ್ ಕೊಡ್ಬೇಕು ತಾನೇ? ನೀನ್ ನನ್ ಕಷ್ಟಕ್ಕೆ ತಾನೇ ಕಾಸು ಕೊಟ್ಟಿದ್ದು, ಇನ್ನು ನನ್ ಕಷ್ಟನೇ ತೀರಿಲ್ಲ. ನೀನ್ ಎಲ್ಲಿಂದ ತಂದ್ಕೊಡ್ಲಿ ನಿನ್ ಕಾಸ? ಕುಶಲಣ್ಣವ್ರೆ, 3 ತಿಂಗಳಿಂದ ನೋಡ್ತಾ ಇದೀನಿ. ನನಗೂ ಇದನ್ನ ಹೇಳ್ತಾ ಇದೀರಾ, ಇವಾಗ ಅವ್ರಿಗೂ ಅದನ್ನ ಹೇಳ್ತಾ ಇದೀರಾ. ಹೋಗ್ಲಿ, ಯಾವಾಗ ಕೊಡ್ತೀರಾ ಅದನ್ನಾರು ಹೇಳ್ರಿ. ಅವ್ರೆ, ಕುಶಾಲಣ್ಣವ್ರು ತುಂಬಾ ಒಳ್ಳೆಯವರು. ನಿಮ್ಗೆ 3 ತಿಂಗಳಿಂದ ಹೇಳ್ತಾವ್ರೆ, ನನಗೆ 3 ವರ್ಷದಿಂದ ಹೇಳ್ತಾವ್ರೆ. ಇವತ್ತಿಲ್ಲ ನಾಳೆ ಕೊಡ್ತಾರೆ. ಇವ್ರು ಎಂತ ಬುದ್ಧಿವಂತರ ಇವ್ರು. ಕೊಟ್ಟಿರೋ ಸಾಲ ಈ ತರ ಎಲ್ಲ ಕೇಳ್ಕೊಂಡಿದ್ರೆ 3 ವರ್ಷ ಅಲ್ಲ 100 ವರ್ಷ ಆದ್ರೂ ವಾಪಸ್ ಕೊಡಲ್ಲ ಅವನು.